ಇನ್ನು 2009 2010ನೇ ಸಾಲಿನಲ್ಲಿ ಅಭಿವೃದ್ಧಿಪಡಿಸಿದಂತ ನಿವೇಶನಗಳು ಕರ್ನಾಟಕ ಗೃಹ ಮಂಡಳಿ ಮಹಾ ಎಡವಟ್ಟನ್ನ ಮಾಡಿಕೊಂಡಿದೆ. ಕೆಎಚ್ಬಿ ಅಧಿಕಾರಿಗಳು ಹೇಳೋದೊಂದು ಮಾಡೋದೊಂದು ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಗೃಹ ಮಂಡಳಿಯ ಮಹಾ ಎಡವಟ್ಟಿನ ಸ್ಟೋರಿ ಇದು. ಅಭಿವೃದ್ಧಿಪಡಿಸಿದಂತ ನಿವೇಶನಕ್ಕಾಗಿ ಅರ್ಜಿಯನ್ನ ಆಹ್ವಾನಿಸಲಾಗಿತ್ತು. ಕೆಎಚ್ಬಿ ನಿವೇಶನಕ್ಕಾಗಿ ಅರ್ಜಿ ಹಾಕಿದವರಿಗೆ ಈಗ ಶಾಕ್ ಎದುರಾಗಿದೆ. ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಈ ನಿವೇಶನಗಳು. ವಿಜಯಪುರ ಜಿಲ್ಲೆಯ ಕಸಬಾ 2ರಲ್ಲಿರುವಂತಹ ನಿವೇಶನಗಳು 260 ಎಕರೆಯಲ್ಲಿ ಇರುವಂತಹ ಗೃಹ ಮಂಡಳಿಯ ನಿವೇಶನ. ಕರ್ನಾಟಕ ಗೃಹ ಮಂಡಳಿಯಿಂದ ಮಹಾ ಎಡವಟ್ಟಾಗಿದೆ. ಹೇಳೋದೊಂದು, ಈ ಅಧಿಕಾರಿಗಳು ಮಾಡೋದು ಮತ್ತೊಂದು. ಅಭಿವೃದ್ಧಿಪಡಿಸಿದಂತ ನಿವೇಶನಗಳೇನಿದೆ ಆ ನಿವೇಶನಕ್ಕಾಗಿ ಅರ್ಜಿಯನ್ನ ಆಹ್ವಾನ ಮಾಡಲಾಗಿತ್ತು. ಆದರೆ ಅಲ್ಲಿ ಯಾವುದೇ ರೀತಿಯ ಸಂಪರ್ಕ ಆಗಲಿ, ಯಾವುದೇ ರೀತಿಯ ವ್ಯವಸ್ಥೆಗಳಾಗಲಿ ಯಾವುದು ಕೂಡ ಇಲ್ಲ, ಮೂಲ ಸೌಕರ್ಯಗಳಿಲ್ಲ. ಇದರಿಂದ ಆ ನಿವೇಶನಗಳೆಲ್ಲವೂ ಕೂಡ ಯಾವ ರೀತಿಯಾಗಿ ಪಾಳು ಬಿದ್ದಿದೆ, ಯಾವ ರೀತಿಯಾಗಿ ಹಾಳಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿ ಹೋಗ್ಬಿಟ್ಟಿದೆ ಈ ನಿವೇಶನಗಳು. ಅರ್ಜಿ ಆಹ್ವಾನ ಮಾಡಲಾಗಿತ್ತು. ಅರ್ಜಿ ಹಾಕಿದವರಿಗೆ ಈಗ ಶಾಕ್ ಕಾದಿದೆ. ಯಾಕಂದರೆ ಈ ತಾಣಗಳೆಲ್ಲವೂ, ಈ ನಿವೇಶನಗಳಿದೆಯಲ್ಲ, ಈ ನಿವೇಶನಗಳೆಲ್ಲವೂ ಕೂಡ ಲೇಔಟ್ಗಳನ್ನು ಮಾಡಿದ್ರು. ಆದರೆ ಆ ಲೇಔಟ್ಗಳೆಲ್ಲವೂ ಕೂಡ ಅನೈತಿಕ ಚಟುವಟಿಕೆಗಳಿಗೆ ಒಂದು ರೀತಿಯಲ್ಲಿ ಹಬ್ಬದಂತೆ ಆಗ್ತಾ ಇದೆ. ವಿಜಯಪುರ ಜಿಲ್ಲೆಯ ಕಸಬಾ 2ರಲ್ಲಿರುವಂಥ ನಿವೇಶನಗಳು ಒಟ್ಟು 260 ಎಕರೆಯಲ್ಲಿರುವಂಥ ಗೃಹ ಮಂಡಳಿಯ ನಿವೇಶನ ಇದು. ನೋಡ್ರಿ, ಅಲ್ಲಿ ನೂರಾರು ಮನೆಗಳು ಹಾಗೆ ಬಿದ್ದಾವೆ. ಅಲ್ಲಿ ಹಗಲತ್ತು ಹೋಗ್ಲಕ್ಕೆ ಭಯ ಪಡ್ತಾರೆ. ಆ ನಮೂನೆ ಮಾಡಿದ್ದಾರೆ. ಸರ್ಕಾರಿ ದುಡ್ಡು ಮನೆ ಎಲ್ಲ ಹಾಗೆ ಖಾಲಿ, ಎಲ್ಲ ಎಲ್ಲಿ ನೋಡ್ತಾರೆ ಅಲ್ಲಿ ಮೂಳೆದಿದೆ. ಪ್ಲಾಟ್ಸು ಒಂದು ಕಡೆ 1, 2 ಅಂಥೇಳಿ ಮಾಡಿದ್ದಾರೆ. ಒಂದು ಕಡೆ ಪ್ಲಾಟ್ಸ್ ಮಾಡಿದ್ದಾರೆ, ಒಂದು ಕಡೆ ಮನೆ ಕಟ್ಟಿದ್ದಾರೆ. ಅಲ್ಲಿ ಒಳ್ಳೆಯಾಗಿ ಅದಕ್ಕೆ ಅಭಿವೃದ್ಧಿ ಮಾಡಿದರೆ ಜನರಿಗೆ ಸರ್ಕಾರಿ ಏನು ರೂಲ್ಸ್ ಇದೆ ಅದರ ಜೊತೆನೇ ಸೇಲ್ ಮಾಡಿದರೆ ಅಲ್ಲಿ ಜಿಲ್ಲಾನೂ ಡೆವಲಪ್ ಆಗ್ತೈತಿ. ಅಲ್ಲಿ ಸ್ಕೂಲ್, ಹಾಸ್ಪಿಟಲ್, ಬಸ್ಸಿನ ವ್ಯವಸ್ಥೆ ಮಾಡಿದ್ರೆ ಜನ ಯಾಕೆ ಹೋಗಲ್ಲ? ಅಲ್ಲಿ 10 ಲಕ್ಷ ರೂಪಾಯಿಗೆ ಸಿಕ್ಕರೆ ಜನ ತೊಗೊಂಡೇ ತೊಗೋತಾರೆ ಸರ್ಕಾರಿ ಮನೆ. ಅದು ಡೆವಲಪ್ ಮಾಡಿದ್ರೆ ತೊಗೋತಾರಲ್ಲ, ಅದರ ಮುಂದೆ ಹೋದರೆ 15 ಲಕ್ಷ ರೂಪಾಯಿ ಕೊಟ್ಟು ತೊಗೊಳಕತ್ತಾರೆ. ಈ ಥರ ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ, ಇವು ಪ್ರೈವೇಟಾಗಿ ಏನು ಕೆಲಸ ಮಾಡ್ತಾರಲ್ಲ ಅವ್ರ ಜೊತೆ ಒಳ ಒಪ್ಪಂದ ಆಗಿ ಸರ್ಕಾರಿ ಹಣಕ್ಕೆ ಸರ್ಕಾರಿ ಕೆಲಸ ಬರೀ ಹೆಸರಿಗೆ ಉಳಿದಿದೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ ನೀವು ನೋಡ್ರಿ. ಅಲ್ಲಿ ಹೊಸದಾಗಿ ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಲ್ಲ, ಯಾವುದಾದ್ರು ಕೆಎಚ್ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಲಿ, BDO ಆಗಲಿ ಮಾಡಿದಾಗ ಸಂಪೂರ್ಣವಾದ ದುಡ್ಡು ತೊಗೊಳ್ತಾರೆ. ಪ್ರೈವೇಟ್ ಯಾರಾದರೂ ಮಾಡೋಕ್ಕೆ ಹೋದ್ರೆ ಅದು ಸರ್ಕಾರದಿಂದ ಆದಂಥ ಈ ನಿವೇಶವನ್ನು ನಾವು ಹೋಗಿ ನೋಡಿದಾಗ ಅಲ್ಲಿ ಖಂಡರ ಆಗ್ಯದ. ಅದು ಯಾವ ಮಟ್ಟಿಗೆ ಇದು ಸರಿ ಇದೆ? ಯಾಕಂತಂದ್ರೆ ಮತ್ತು ಇವೆಲ್ಲ ಇಂಥ ಹಿಡ್ಕೊಂಡು ತಾವು ಜಾಹೀರಾತು ಕೊಡೋದು ಭಾಳ ತಪ್ಪು. ಇದು ಹಂಗೆ ಮಾಡಬಾರ್ದು. ಮತ್ತು ಕಡಿಮೆ ರೇಟ್ದಿಂದ ತಾವು ಜಾಹೀರಾತನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸಿಕ್ಕಾಪಟ್ಟಿ ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲೇ ಅರ್ಜಿಯನ್ನು ಹಾಕಿದ್ದಾರೆ. ಹಾಗೆ ಹೊಲ್ಲೆ ಹೋಗಿ ನೋಡಿದಾಗ ಬಾರಾಕಂಬಂದಿಗೆ ಹತ್ತತ್ತು ಆಗ್ಯದ ಅದು. ಹಾಗಾಗಿ ಕೂಡಲೇ ಯಾರು ಇಲಾಖೆದವರು ಅಧಿಕಾರಿಗಳು ಅಲ್ಲಿಗೆ ಮುಳ್ಕಂಟಿ ಅದಾವೆ ಮತ್ತು ಎಲ್ಲ ಬಿಲ್ಡಿಂಗ್ಸ್ ಬಿಡ್ತಾ ಇದೆ, ಪೂರಾ ನೀರು ಸೋರ್ತಾ ಇದೆ, ಮಳೆ ನೀರು ಎಲ್ಲ ಹಿಂಗೆ ಭಾಳ ಪೂರಾ ಬಿಲ್ಡಿಂಗ್ ಹಾಳಾಗಿದೆ. ಆ ನಿಟ್ಟಿನಲ್ಲಿ ನಾನು ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ದೂರವಾಣಿ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಸುನಿಲ್ ಭಾಸ್ಕರ್, ಗಮನಿಸ್ತಾ ಇದ್ದೀವಿ ನಿವೇಶನಗಳನ್ನೇನು ಮಾಡಿದ್ದಾರೆ, ಆದರೆ ಹೆಸರಿಗೆ ಮಾತ್ರ ಮಾಡಿದ್ದಾರೇನೋ ಅನ್ನುವಂಥ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ. 260 ಎಕರೆ ಇದೆ. ಎಷ್ಟು ನಿವೇಶನಗಳನ್ನು ಮಾಡಿದ್ದಾರೆ, ಜೊತೆಗೆ ಯಾಕೆ ಈ ರೀತಿಯಾಗಿ ನಿಂತು ಹೋಗಿದೆ, ಜೊತೆಗೆ ಇದನ್ನ ಯಾವಾಗ ಸರಿಪಡಿಸ್ತಾರಂತೆ, ಅಧಿಕಾರಿಗಳು ಏನು ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತವಾಗೂ ಅಶ್ವಿನಿ, ಏನಂತಂದ್ರೆ ವಿಜಯಪುರದ ಗೃಹ ಮಂಡಳಿಯಿಂದ 2009 10ನೇ ಸಾಲಿನಲ್ಲಿ ಕಸಬಾ 1 ಹಾಗೂ ಕಸಬಾ 2 ಅಂತ ಹೇಳಿ ಒಂದಿಷ್ಟು ನಿವೇಶನಗಳನ್ನು ಕೂಡ ಹಾಕಿದ್ರು. ಕೆಲವು ಭಾಗದಲ್ಲಿ ಮನೆಗಳನ್ನ ಕೂಡ ಕಟ್ಟಿದ್ರು. ಆದ್ರೆ ಇನ್ನೂವರೆಗೂ ಸಹಿತ ಏನು ಕಸಬಾ 1 ಅಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ. ಕೆಲವು ಮನೆಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿವೆ. ಅಲ್ಲಿ ಯಾರು ಕೂಡ ಜನ ಬಂದು ವಾಸವೇ ಆಗ್ಲಿಲ್ಲ. ಜೊತೆಗೆ ಅದರಲ್ಲೂ ಕಸಬಾ 2ರ ಭಾಗದಲ್ಲಿ ಸುಮಾರು 260ಕ್ಕೂ ಅಧಿಕ ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಜಾಗ ಇದು. ಅಲ್ಲೂ ಕೂಡ ಒಂದಿಷ್ಟು ಜನ ಮನೆ ಕಟ್ಟಿದ್ದಾರೆ, ಅಲ್ಲಿ ಬಂದು ವಾಸವಾಗಿಲ್ಲ. ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಕೂಡ ಅಲ್ಲಿ ಕಾಣ್ತಾ ಇಲ್ಲ. ನೀವು ಆ ಬಡಾವಣೆ ಒಳಗಡೆ ಹೋಗಬೇಕು ಅಂತಂದ್ರೆ ಸುತ್ತಮುತ್ತೆಲ್ಲ ಮುಳ್ಳು ಕಂಟಿ ಬೆಳೆದು ನಿಂತಿರುವಂತದ್ದು. ಅಲ್ಲಿ ಹಗಲು ಹೊತ್ತಿನಲ್ಲಿ ಒಬ್ಬರೇ ಹೋಗಕ್ಕೆ ಹೆದರಿಕೆ ಆಗುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಅಲ್ಲಿ ಜನ ಬಂದು ಏನು ಸೈಟ್ ಗಳನ್ನ ತೆಗೆದುಕೊಂಡಿದ್ರು, ಅವ್ರು ಯಾರು ಕೂಡ ಬಂದು ವಾಸವಾಗಿಲ್ಲ. ಮತ್ತೆ ಇತ್ತೀಚೆಗೆ ಗೃಹ ಮಂಡಳಿಯಿಂದಲೇ ಮತ್ತೊಂದಿಷ್ಟು 84 MIG ಸೈಟ್ ಗಳನ್ನ ಕೂಡ ಕಲ್ಪನೆ ಮಾಡಿದ್ರು. ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಇವ್ರು ಹೊರಡಿಸ್ತಾರೆ, ಸುಸಜ್ಜಿತವಾದಂತ ಫ್ಲಾಟ್ ಗಳನ್ನ ಇದಾವೆ ಅಂತ ಹೇಳಿ. ಬೇರೆ ಬೇರೆ ಭಾಗದಲ್ಲಿ ಕುಳಿತವರು ಆ ಸೈಟ್ ಗಳನ್ನ ಬಂದು ಅವ್ರು ನೋಡೇ ಇರೋದಿಲ್ಲ ಇಲ್ಲಿನ ಸೈಟ್ ಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಆನ್ಲೈನ್ ಮೂಲಕ ಅಪ್ಲೈ ಮಾಡಿರ್ತಾರೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಜನರಲ್ಲ, ಪ್ರಾಣಿಗಳು ವಾಸಕ್ಕೆ ಕೂಡ ಯೋಗ್ಯ ಇಲ್ಲದಂತ ಸೈಟ್ ಗಳ ಜಾಗ ಅಲ್ಲಿದೆ. ಜನರಿಗೂ ಅಲ್ಲಿ ಹಗಲತ್ತು ಹೋಗಕ್ಕೆ ಹೆದರಿಕೆ ಪಡುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಇದರಲ್ಲಿ ಪ್ರಮುಖ ಕಾರಣ ಏನಂತಂದ್ರೆ
ಈ ಸರ್ಕಾರಿ ಜಮೀನನ್ನ ಅಭಿವೃದ್ಧಿ ಪಡಿಸಿದ್ರೆ ಅಂದ್ರೆ ಖಾಸಗಿಯಾಗಿ ಒಂದಿಷ್ಟು ಲೇಔಟ್ ಅನ್ನ ಹಾಕ್ತಿರ್ತಾರೆ, ಆ ಖಾಸಗಿ ಲೇಔಟ್ ಜಾಸ್ತಿ ಬೆಲೆಗಿದ್ರೆ ಇರುತ್ತೆ. ಆ ಸಂದರ್ಭದಲ್ಲಿ ಖಾಸಗಿ ಸೈಟ್ಗಳ ಖರೀದಿ ಆಗಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಇವರು ಸರ್ಕಾರಿ ಜಮೀನುಗಳನ್ನ ಅಂದ್ರೆ ಸರ್ಕಾರಿ ಗೃಹ ಮಂಡಳಿಯಿಂದ ಹಾಕಿರುವಂತಹ ಸೈಟ್ಗಳ ಪ್ಲೇಸ್ ಗಳನ್ನ ಅಭಿವೃದ್ಧಿ ಮಾಡಲ್ಲ. ಒಂದ್ ವೇಳೆ ಇದನ್ನ ಅಭಿವೃದ್ಧಿ ಮಾಡಿದ್ರೆ ಖಾಸಗಿ ಜನರು ಹಾಕಿರುವಂತಹ ಸೈಟ್ಗಳನ್ನ ಯಾರು ತೆಗೆದುಕೊಳ್ತಾರೆ ಎಂಬ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಈ ಗೃಹ ಮಂಡಳಿ ಅಧಿಕಾರಿಗಳು ಈ ಖಾಸಗಿ ಅಧಿಕಾರಿಗಳೊಂದಿಗೆ ಖಾಸಗಿಯಾಗಿ ಏನೋ ಸೈಟ್ಗಳನ್ನ ಹಾಕಿರ್ತಾರೆ, ಅಂತವರೊಟ್ಟಿಗೆ ಶಾಮೀಲಾಗಿ ಬೇಕು ಅಂತಲೇ ಈ ಗೃಹ ಮಂಡಳಿಯ ಸರ್ಕಾರಿ ಜಾಗವನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಸುಮಾರು 260 ಎಕರೆ ಪ್ರದೇಶದಲ್ಲಿ ಹಾಕಿರುವಂತಹ ಸೈಟ್ಗಳು ಸುಮಾರು ಒಂದು 4,000 ಕೂಡ ಅಲ್ಲಿ ಸೈಟ್ಗಳನ್ನ ಹಾಕಬಹುದು. ಈಗಾಗಲೇ ಒಂದೆಡೆ ಸರ್ಕಾರದ ಹತ್ರ ದುಡ್ಡು ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಅಭಿವೃದ್ಧಿ ಮಾಡ್ಲಿಕ್ಕೆ ಈ ರೀತಿ ಸೈಟ್ಗಳನ್ನ ಹಾಕಿ ಮಾರಾಟ ಮಾಡೋದ್ರಿಂದ, ಅಲ್ಲಿ ಅಭಿವೃದ್ಧಿ ಮಾಡಿ ಮಾರಾಟ ಮಾಡೋದ್ರಿಂದ ಸರ್ಕಾರ ಕೂಡ ಹಣದ ಹೊಳೆ ಕೂಡ ಹರಿದು ಬರ್ಬೋದು. ಅಂದ್ರೆ ಸರ್ಕಾರಕ್ಕೆ ಹಣ ಕೂಡ ಜಮಾ. ಓಕೆ ಸುನಿಲ್ ಭಾಸ್ಕರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.